ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ನಮ್ಮ ಮತಕ್ಷೇತ್ರದ ಸನ್ಮಾನ್ಯ ಜಿಎಸ್ ಪಾಟೀಲ ಸಾಹೇಬರಿಗೆ ಈ ಬಾರಿಯಾದರೂ ಸಚಿವ ಸ್ಥಾನ ನೀಡಲೇಬೇಕು. ನಮ್ಮ ಸಾಹೇಬರು ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿಯುತ್ತಾ ಬಂದಿದ್ದಾರೆ. ಈಗ ಅವರಿಗೆ 80 ವರ್ಷದ ಆಸುಪಾಸಿನಲ್ಲಿದ್ದು ಇರುವ ಕೆಲವೇ ವರ್ಷಗಳಿಗಾದರೂ ನಮ್ಮ ಸಾಹೇಬರು ಸಚಿವರಾಗಿ ಸ್ಥಾನ ನೀಡಿ ಎಂದು ಗದಗ ಜಿಲ್ಲೆಯ 6 ತಾಲೂಕುಗಳ ಕಾಂಗ್ರೆಸ್ ಕಮಿಟಿ ವತಿಯಿಂದ ಆಗ್ರಹ ಮಾಡಿದರು. ಗದಗ ಜಿಲ್ಲೆ ಕಾಂಗ್ರೆಸ್ ಕಮಿಟಿ ಅಧೀನದಲ್ಲಿರುವ ರೋಣ, ನೆರೆಗಲ್, ಮುಂಡ್ರಿಗಿ, ಹೊಳೆಆಲೂರು, ನರಗುಂದ, ಶಿರಟ್ಟಿ, ಲಕ್ಷ್ಮೇಶ್ವರ ಮತ್ತು ಗಜೇಂದ್ರಗಡ ನಗರ ಕಾಂಗ್ರೆಸ್ ಅಧ್ಯಕ್ಷರುಗಳ ಇವರೆಲ್ಲರ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ. ಸನ್ಮಾನ್ಯರೇ, ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ತನ್ನದೇ ಆದ ಗೌರವ ಮತ್ತು ಘನತೆಯನ್ನು ಮತ್ತು ಪಕ್ಷದ ಆದೇಶದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ವೈಶಿಷ್ಟ್ಯ ಮತ್ತು ಅರ್ಥಪೂರ್ಣವಾಗಿ ಜಿಲ್ಲಾ ಅಧ್ಯಕ್ಷರ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡುತ್ತಾ ನಡೆದುಕೊಂಡು ಬಂದ ದಾರಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಗದಗ ಜಿಲ್ಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಇಲ್ಲಿರುವ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರ ಬಗ್ಗೆ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಹಾಗೂ ಇಲ್ಲಿರುವ ಎಲ್ಲ ಸೌಹಾರ್ದಯುತವಾದ ಸಂಬಂಧ ಕಂಡು ನಾವು ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ಆದರೆ ಇತ್ತೀಚೆಗೆ ಈ ಮುಂದೆ ನಡೆಯುವ ಸಂಪುಟ ವಿಸ್ತರಣೆ ಪುನರ್ರಚನೆ ನಡೆದಿರುವ ಈ ವ್ಯವಸ್ಥೆಯಲ್ಲಿ ಗದಗ ಜಿಲ್ಲೆಯ ವಾತಾವರಣ ಪಕ್ಷದ ಹಿತದೃಷ್ಟಿಯಿಂದ ನಮ್ಮೆಲ್ಲರಿಗೂ ಸಮಾಧಾನ ತಂದಿಲ್ಲ. ಇಂದು ಗದಗ ಜಿಲ್ಲೆಯಲ್ಲಿ 2 ಶಾಸಕರು ಇದ್ದು ಅವರು ಪಕ್ಷಕ್ಕಾಗಿ ತಮ್ಮದೇ ಛಾಪು ಮೂಡಿಸಿದವರು. ಯಾವಾಗ ಹೊಸ ಸರ್ಕಾರ ರಚನೆಯಾಗಿ ಮೊದಲನೇ ಹಂತದ ಸಂಪುಟ ಸಚಿವರ ಪಟ್ಟಿ ಬಿಡುಗಡೆ ಆಯಿತೋ ಆವಾಗ ನಮ್ಮ ಜಿಲ್ಲೆಯ ಹಿಂದಿನ ಸನ್ಮಾನ್ಯ ಸಚಿವರಾದ ಎಚ್.ಕೆ. ಪಾಟೀಲರ ಹೆಸರು ಬರಲಿಲ್ಲ. ಇದು ಆದ ನಂತರ ಸ್ವಾಭಾವಿಕವಾಗಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಸಚಿವ ಸ್ಥಾನದಿಂದ ವಂಚಿತರಾದವರು ಪಕ್ಷದ ಬಗ್ಗೆ ನಿಷ್ಠೆಯಿಂದ ಕಳೆದ 40 ವರ್ಷಗಳಿಂದ ಪಕ್ಷದ ಸಂಘಟನೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ರೋಣ ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಹಾಗೂ 8 ಬಾರಿ 1989ರಿಂದ 2023ವರೆಗೆ ಸ್ಪರ್ಧಿಸಿ ರೋಡ್ ವಿಧಾನಸಭೆಗೆ 4 ಬಾರಿ ಜಯಗಳಿಸಿ ಆಯ್ಕೆಯಾಗಿದ್ದಾರೆ. ಸನ್ಮಾನ್ಯ ಜೆ.ಎಸ್. ಪಾಟೀಲರು ರೋಣ ಸ್ವಾಭಾವಿಕವಾಗಿ ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಗಳಿಗೆ ಪ್ರಯತ್ನ ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸೇವೆ ಮಾಡಿದವರು ಮತ್ತು ಅವರ ಅಭಿಮಾನಿಗಳು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮತ್ತೊಂದು ಬಾರಿ ಅವಕಾಶ ಮಾಡಿಕೊಡಬೇಕೆಂದು ಪ್ರತಿಭಟನೆಯ ಮೂಲಕ ಒತ್ತಾಯ ಮಾಡುತ್ತಿದ್ದಾರೆ. ಇಂಥ ಎಲ್ಲ ಘಟನಾವಳಿಗಳನ್ನು ಮತ್ತು ಪ್ರತಿಭಟನೆಯನ್ನು ಅರಿತು ಕಾಂಗ್ರೆಸ್ ಪಕ್ಷದ ಮುಂದಿನ ಭವಿಷ್ಯಕ್ಕೆ ಸಂಘಟನೆಯ ದೃಷ್ಟಿಯಿಂದ ಅನೇಕ ತೊಂದರೆಗಳನ್ನು ಗದಗ ಜಿಲ್ಲೆಯಲ್ಲಿ ಎದುರಿಸಬೇಕಾಗುತ್ತದೆ. ಇದಕ್ಕಾಗಿ ನಾವು ಕೂಡ ಪಕ್ಷದ ಸಂಘಟನೆಯ ಪ್ರಮುಖ ಜವಾಬ್ದಾರಿಯ ದೃಷ್ಟಿಯಿಂದ ನಾವು ಈ ಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದು, ಇದಕ್ಕೆ ನಮ್ಮೆಲ್ಲರ ವಿನಂತಿಪೂರ್ವಕವಾದ ಕೋರಿಕೆ ಎಂದರೆ ಇದೊಂದು ಬಾರಿ ಕಾಂಗ್ರೆಸ್ಸಿನ ಹಿರಿಯ ಜೀವಿಗಳಾದ ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಜೆ.ಎಸ್. ಪಾಟೀಲರಿಗೆ ನಮ್ಮ ಜಿಲ್ಲೆಯ ಇಂದಿನ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು ಮುತುವರ್ಜಿ ವಹಿಸಿ ಸನ್ಮಾನ್ಯರಿಗೆ ಸಚಿವ ಸ್ಥಾನವನ್ನು ಒದಗಿಸಿ ಕೊಡಬೇಕೆಂದು ಗೌರವಪೂರ್ವಕವಾಗಿ ನಮ್ಮೆಲ್ಲ ಅಭಿಮಾನಿಗಳು ಕೇಳಿಕೊಳ್ತೇವೆ. ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮೊದಲೇ ಕಂತಿನೊಳಗೆ ಅಕಸ್ಮಾತ್ ಅವರು ಮಂತ್ರಿ ಕೊಟ್ಬಿಟ್ಟಿದ್ರೆ ನಾವು ಕೇಳುವಂಥ ಪ್ರಸಂಗವನ್ನು ಎದುರು ನೋಡ್ತಿದ್ದೇ ಇಲ್ಲ. ಅದಕ್ಕೆ ಅವರು ಹಿರಿಯರು, ಆಮೇಲೆ ದೊಡ್ಡ ನಾಯಕರು, ಅದಕ್ಕೆ 1ನೇ ಸ್ಥಾನದೊಳಗೆ ಅವ್ರಿಗೆ ಬರ್ತೈತೆ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಇತ್ತು. ಆದರೆ ಅದು ಬರಲಿಲ್ಲ ಅನ್ನೋ ಉದ್ದೇಶದಿಂದ ನಾವು 2ನೇ ಕಂತಿನಲ್ಲಿ ನಮಗೆ ಕೊಡೋಕ್ಕೆ ಮತ್ತು ಕೊಡ್ರಿ ಅನ್ನೋ ಮಾತನ್ನು ನಾವು ಇವತ್ತಿನ ದಿವಸ ಎಲ್ಲ ಗದಗ ಜಿಲ್ಲೆ ಎಲ್ಲರೂ ಜಿ.ಎಸ್. ಪಾಟೀಲರ ಅಭಿಮಾನಿಗಳು ಒಂದು ಕೋರಿಕೆಯನ್ನು ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲರಿಗೆ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಇವರಿಗೆ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ, ಎ.ಐ.ಸಿ.ಸಿ ಅಧ್ಯಕ್ಷರಾಗಿದ್ದ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತಿನ ದಿವಸ ಭಾಗವಹಿಸಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂಥೇಳಿ ನಾವೆಲ್ಲ ನಬ್ಬೀವಿ. ಮಾತ್ರ ಆಗ್ಯಾರ ಈ ಸಣ್ಣ ಪುಟ್ಟ ನಮಗೆ ಬಿಡ್ಬೇಕು. ಈಗ ಸಣ್ಣ ತಾಲೂಕಿಗೆ ತಾವು ದೊಡ್ಡದು ಪ್ರಯತ್ನ ಮಾಡಿದ್ರೆ ನಮಗೆ ಅವಕಾಶ ಸಿಗತೈತೆ ಅಂತ ನಾವು ಅಂತೀವಿ. ಮಿನಿಸ್ಟರ್ ಆಗೋದ್ರಿಂದ ಏನಿಲ್ಲ, ಅವರು ಸಿ.ಎಂ ಆಗುವಂಥ ಕ್ಯಾಂಡಿಡೇಟ್ 4 ಸಲ ಮಿನಿಸ್ಟರ್ ಆಗ್ಯಾರ, ಎಲ್ಲ ಆಗ್ಯಾರ. ಅವ್ರು ಹೋದ್ರೆ ನಾವು ಹಿಂದೆ ಬರ್ತೀವಿ. ಇದು 3 ವರ್ಷ ತಾವು ಮಾಡ್ಯಾರ, 2 ವರ್ಷ ನಮಗೆ ಕೊಟ್ಟರೆ ಮುಂದಿನ ಪೀರಿಯಡ್ಡು ಅವರು ಮಾಡಲಿ. ಅವ್ರಿಗೇನು ನಾವು ಅವರ ಸಮೀಪವರ್ತಿಗಳು ಮತ್ತು ಅಭಿಮಾನಿಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಇದ್ದವರು ಎಚ್.ಕೆ. ಪಾಟೀಲರ ಬಗ್ಗೆ ನಮ್ಮದು ಯಾವುದೂ ಅಸಮ್ಮತ ಇಲ್ಲ. ಆದರೆ ಎಚ್.ಕೆ. ಪಾಟೀಲರು ಮತ್ತು ಹಿರಿಯರು ಕೂಡ್ಕೊಂಡು ಸನ್ಮಾನ್ಯ ಜಿ.ಎಸ್. ಪಾಟೀಲರಿಗೆ ಇದು 1-2 ವರ್ಷ ಬಿಟ್ಟು ಕೊಟ್ಟರೆ ಮತ್ತು ಅವರು ಸಚಿವರಾಗಿ ಎಲ್ಲರೂ ನೋಡೋಕ್ಕೆ ಅನುಕೂಲ ಆಗುತ್ತೆ
ಮತ್ತು ಅವರಿಂದನೂ ಸಹ ಅನೇಕ ವಿಚಾರಗಳನ್ನು ಮತ್ತು ಜಿಲ್ಲೆಗೆ ಅನುಕೂಲ ಆಗುತ್ತೆ ಅನ್ನೋ ವಾತಾವರಣ ಐತೆ ಅನ್ನೋ ಮಾತನ್ನು ನಾವು ಹೇಳಬೇಕಾಗುತ್ತೆ.